ಅಲೆಮಾರಿಗಳಿಗೆ ಪ್ರತ್ಯೇಕ ಎ ಗುಂಪಿನಲ್ಲಿ 1% ನೀಡಬೇಕಂತ ಹೇಳಿ ಇವತ್ತು ರಾಜ್ಯ ವಿವಿಧ ಎಲ್ಲಾ ಜಿಲ್ಲೆಗಳು, ತಾಲೂಕುಗಳಿಂದ, ಗ್ರಾಮಗಳಿಂದ ಅಲೆಮಾರಿ ಸಮುದಾಯದವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಏನು ಒಳ ಮೀಸಲಾತಿ ಏನು ಜಾರಿಗೆ ಆಗಿದೆ, ಇವತ್ತು ಅಲೆಮಾರಿ ಸಮುದಾಯಗಳನ್ನ ನಾಗಮೋಹನ್ ದಾಸ್ ವರದಿ ಪ್ರಕಾರ ಎ ಗ್ರೂಪ್ ಅಲ್ಲಿ ಕೊಡಬೇಕಾಯ್ತು, 1% ಕೊಡಬೇಕಾಯ್ತು. ಆದರೆ ಸರ್ಕಾರ ಅದು ಮಾಡಿಲ್ಲ. ಆದರೆ ಇವತ್ತು ನಮ್ಮೆಲ್ಲ ಸಮುದಾಯದ ಜನರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ, ಅಲೆಮಾರಿಗಳಿಗೆ ಪ್ರತ್ಯೇಕ ಎ ಗುಂಪಿನಲ್ಲಿ 1% ಕೊಡಬೇಕು. ಅದೇ ರೀತಿಯಾಗಿ ಏನು ಸಿ ಗುಂಪಿನಲ್ಲಿ ಅಲೆಮಾರಿಗಳು ತಗೊಂಡೋಗಿ ಹಾಕಿದ್ದಾರೆ, ಇವತ್ತು ಸುಪ್ರೀಂ ಕೋರ್ಟ್ಗೆ ಜಡ್ಜ್ಮೆಂಟ್ಗೆ ಇದು ಉಲ್ಲಂಘನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಇವಾಗನೂ ಕೂಡ ಮನಗಂಡು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅದೇ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಅದೇ ರೀತಿ ಎಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಇದ್ರ ಬಗ್ಗೆ ಮನಗಂಡು ಇವತ್ತು ಏನು ನಾಳೆ 27ನೇ ತಾರೀಕದಂದು ವಿಶೇಷ ಒಳ ಮೀಸಲಾತಿ ಕ್ಯಾಬಿನೆಟ್ ಕರೆದಿದ್ರಿ. ದಯವಿಟ್ಟು ಹಿಂದೆ ಆಗಿರೋ ತಪ್ಪನ್ನು ಸರಿಪಡಿಸಿ ಇವತ್ತು ಏನು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಇದು ಘನಘೋರ ಅನ್ಯಾಯ ಅಂತೇಳಿ, ಇದು ಚಾರಿತ್ರಿಕ ಅನ್ಯಾಯ ಆಗ್ತದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಈ ಸಮುದಾಯಗಳಿಗೆ ಇವತ್ತು ಕೂಡ ನೆಲೆ ಇಲ್ಲ, ಯಾವುದೇ ರೀತಿಯ ಶಿಕ್ಷಣವಂತರಿಲ್ಲ, ಇವತ್ತು ಕೂಡ ಇವರು ಉದ್ಯೋಗಸ್ಥರಿಲ್ಲ. ಅದಕ್ಕೋಸ್ಕರ ಸರ್ಕಾರ ಇವತ್ತು ಅವರ ಹಕ್ಕುಗಳನ್ನು ಏನಿದೆ, ಅವ್ರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು. ಪ್ರತ್ಯೇಕ ಎ ಗುಂಪಿನ 1% ಕೊಟ್ರೆ ಈ ಒಂದು ಒಳ ಮೀಸಲಾತಿ ಅನ್ನೋ ಪದಕ್ಕೆ ಒಂದು ಅರ್ಥ ಇರ್ತೈತೆ. ಇಲ್ವಾದಲ್ಲಿ ಇವತ್ತು ಸಮುದಾಯದ ಮುಖಂಡರೆಲ್ಲ ತೀರ್ಮಾನ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೂ ಕೂಡ ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈ ಒಳ ಮೀಸಲಾತಿ ಎಲ್ಲ ಬಿದ್ದೋಗ್ತದೆ, ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಈ ಮೂಲಕ ಸರ್ಕಾರ ನಮ್ಮ ಬೇಡಿಕೆ ಮುಖ್ಯವಾಗಿ ಅಲೆಮಾರಿ ಸಮುದಾಯಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ಶಿಫಾರಸು ಮಾಡಿ ವರದಿಯನ್ನು ತರಿಸ್ಕೊಂಡು ಮಾಡಿದೆ. ಆ ವರದಿಯಂತೆ ಯಥಾವತ್ತಾಗಿ ಅಲೆಮಾರಿ ಸಮುದಾಯಗಳಿಗೆ ಎ ವರ್ಗದಲ್ಲಿ ಪ್ರತ್ಯೇಕವಾದಂಥ 1% ಮೀಸಲಾತಿಯನ್ನು ನೀಡಬೇಕು. ನಮ್ಮ ಮುಖ್ಯವಾದ ಬೇಡಿಕೆ. ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯ ಏನು ಜಡ್ಜ್ಮೆಂಟ್ ಬಂದ ನಂತರ ಅಲ್ಲಿಯೂ ಕೂಡ ಹೇಳಿದರೆ ಪ್ರತ್ಯೇಕವಾಗಿ ಏನು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಏನು ಬ್ಯಾಕ್ವರ್ಡ್ನೆಸ್ ಇರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿದ್ರು. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಮತ್ತೆ ಮಾನ್ಯ ನಾಗಮೋಹನ್ ದಾಸ್ ಸಾಹೇಬರು ನೀಡಿರ್ತಕ್ಕಂಥ ವರದಿಯನ್ನ ಧಿಕ್ಕರಿಸಿ ಸರ್ಕಾರ ಏಕಾಏಕಿಯಾಗಿ ನಮ್ಮನ್ನ ಎ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಸಮುದಾಯವನ್ನ ಸಿ ಗ್ರೂಪ್ ನಲ್ಲಿ ಏನು ಬಲಾಢ್ಯರಾಗಿರ್ತಕ್ಕಂಥ ಮತ್ತು ಏನು ಮತ್ತೆ ಸ್ಪರ್ಶ ಸಮುದಾಯಗಳಾಗಿರ್ತಕ್ಕಂಥ ಬೋವಿ, ಬಂಜಾರ, ಕೊರ್ಮ, ಕೊರ್ಚ ಈ ಸಮುದಾಯಗಳ ಜೊತೆಯಲ್ಲಿ ನಮ್ಮನ್ನ 49 ಅಲೆಮಾರಿ ಸಮುದಾಯಗಳು ಮತ್ತು 10 ಸೂಕ್ಷ್ಮ ಸಮುದಾಯಗಳನ್ನ ಸೇರಿಸ್ಬಿಟ್ಟು ಮತ್ತೊಮ್ಮೆ ನಮಗೆ ಭಿಕ್ಷಾಟನೆಗೆ ಅವಕಾಶ ಕೊಟ್ಟಂಗಾಗಿದೆ. ಮತ್ತೆ ನಿರ್ಗತಿಕರಾಗಿದ್ದೀವಿ, ಮತ್ತೆ ಬೀದಿಯಲ್ಲಿದ್ದೀವಿ. ಈ ಒಂದು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ರು ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮನ್ನ ಬೆಲೆ ಕೊಡೋ ಕಾರಣಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ. ನ್ಯಾಯಾಲಯದಲ್ಲಿ ಪ್ರಕರಣ ಈಗಾಗಲೇ ದಾಖಲಿಸಿದ್ವಿ. ಆ ನ್ಯಾಯಾಲಯ ಪ್ರಕರಣವನ್ನ ನಾವು ಅದಾದ ನಂತರ ಇವತ್ತು ಸರ್ಕಾರ ನಮ್ಮನ್ನ ಕರೆದ್ಬಿಟ್ಟು ಕೇಸ್ ವಾಪಸ್ ತಗೊಳ್ರಿ ಅಂತ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ನಾವು ವಾಪಸ್ ತಗೊಳ್ಳಲ್ಲ, ಯಾವುದೇ ಕಾರಣಕ್ಕೆ ತಗೊಳ್ಳಲ್ಲ. ನೀವು ಹೋಗಿ ಮೊನ್ನೆ ಸರ್ಕಾರದಿಂದ ಏನು ನೇಮಕ ಮಾಡಿರ್ತಕ್ಕಂಥ ಎಜಿ ಅವರ ಮುಖಾಂತರ ಕೋರ್ಟ್ ನಲ್ಲಿ ಅಫಿಡೇವಿಟ್ ಸಲ್ಲಿಸ್ರಿ, ಗ್ಯಾರಂಟಿ ಕೊಡ್ರಿ. ನಾವು 1% ಪ್ರತ್ಯೇಕ ಮೀಸಲಾತಿಯನ್ನ ಸರ್ಕಾರದಿಂದ ನಾವು ಅಲೆಮಾರಿಗಳಿಗೆ 1% ಎ ವರ್ಗದಲ್ಲಿ ಪ್ರತ್ಯೇಕವಾಗಿ ಕೊಡ್ತೀವಿ ಅಂತೇಳಿ ನೀವು ಅಲ್ಲಿ ಗ್ಯಾರಂಟಿ ಸಲ್ಲಿಸ್ರಿ. ಆಮೇಲೆ ಬೇಕಾದ್ರೆ ನಾವು ಪ್ರಕರಣ ವಾಪಸ್ ಆಗುತ್ತೆ ಸರ್ಕಾರ ಮುಂದೆ ನಾವು ಹೇಳಿದೀವಿ. ನಮಗೆ ಯಾವ್ದು ಪ್ಯಾಕೇಜ್ ಬೇಕಾಗಿಲ್ಲ, ನಮ್ಗೆ ಯಾವ್ದು ಭಿಕ್ಷೆ ಕೊಡ್ತಕ್ಕಂಥ ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಏನ್ ಸಿಗಬೇಕು ಆ ಒಂದು ಅನುದಾನವನ್ನ ಕೊಟ್ಟರೆ ನಾವು ಬದುಕಿದ್ವಿ ಸಾಕು. ಏನು ಸರ್ಕಾರದಿಂದ ನೀಡಿರ್ತಕ್ಕಂಥ ಅನುದಾನದಿಂದ ನಾವೇನು ಬದುಕೇನಿಲ್ಲ. ನಮ್ಮ ಕಾಲುಗಳು ಕೈಗಳು ಬಹಳ ಬಲಿಷ್ಠವಾಗಿದ್ದಾವೆ. ನಾವು ಸ್ವಾಭಿಮಾನಿಗಳಿಗೆ ಬದುಕ್ತಿದ್ದೀವಿ. ನಾವು ಭಿಕ್ಷಾಟನೆ ಮಾಡಿದ್ರು ಕೂಡ ಬದುಕ್ತೀವಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ, ನಮ್ಮ ಮಕ್ಕಳಿಗೆ ಉದ್ಯೋಗಕ್ಕೋಸ್ಕರ, ನೌಕರಿಗಳಿಗೋಸ್ಕರ ನಮ್ಮ ಸಮುದಾಯಗಳ ಬದಲಾವಣೆ ಆಗಬೇಕು. ಈಗಲೂ ಕೂಡ ನಿಕೃಷ್ಟ ಜೀವನವನ್ನ ಬಟ್ಟೆಗೊಳಿಸಲು ಮಾಡ್ತಾ ಇದ್ದೀವಿ. ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಮತ್ತೆ ನಮ್ಮ ವಿದ್ಯಾಭ್ಯಾಸದಿಂದ ನಮ್ಮ ಸಮುದಾಯ ಬದಲಾವಣೆ ಆಗ್ಬೇಕಂತೇಳಿ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತ್ಯೇಕವಾಗಿ 1% ಎ ವರ್ಗದಲ್ಲಿ ಪ್ರತ್ಯೇಕವಾದ ಮೀಸಲಾತಿ ನೀಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಅವೈಜ್ಞಾನಿಕವಾಗಿ
ಕೆಲವೊಂದು ಸಮುದಾಯಗಳನ್ನ ಸೇರಿಸಿದ್ದಾರೆ. ಅಲ್ಲಿ ಬಲಾಢ್ಯರಾಗಿರ್ತಕ್ಕಂಥ ಕೊರ್ಮ ಮತ್ತು ಕೊರಚ ಸಮುದಾಯವನ್ನ ಪ್ರತ್ಯೇಕಗೊಳಿಸಿ ಅವರಿಗೂ ಕೂಡ 1,000 ಕೋಟಿ ಕೊಟ್ಟು ಮಾತ್ರ ನೀವು ನಿಗಮ ಮಾಡಿ ನಮಗೆ ಸಂತೋಷ. ಅವರು ಸೋದರ ಸಮುದಾಯದವ್ರೆ, ನಾವು ಇಲ್ಲ ಅಂತಿಲ್ಲ. ಅವ್ರಿಗೂ ಕೂಡ ಐಡೆಂಟಿಟಿ ಪಾಪ ಅವ್ರದ್ದು ಕೂಡ ಬ್ಯಾಕ್ವರ್ಡ್ನೆಸ್ ಇದೆ, ಇಲ್ಲ ಅನ್ನೋದಲ್ಲ. ಆದ್ರೆ ನಮ್ಮ ಸಮುದಾಯಗಳಲ್ಲಿ ಅವ್ರು ಬಲಿಷ್ಠ ಆಗಿರ್ತಕ್ಕಂಥವ್ರು ಈ 49 ಸಮುದಾಯಗಳಿಗೆ ಪ್ರತ್ಯೇಕವಾದ ನಿಗಮವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾವೆ ಸರ್ಕಾರಕ್ಕೆ. ನಮ್ಮ ಬೇಡಿಕೆ ಏನಾದ್ರು ಇವತ್ತೇನಾದ್ರು ಈಡೇರಿಸದೇ ಇದ್ರೆ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲಿ ನೀವೇನಾದ್ರು ನಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ಮತ್ತೊಮ್ಮೆ ನಮ್ಮನ್ನ ಸಿ ಗ್ರೂಪ್ ಅಥವಾ ಬಿ ಗ್ರೂಪ್ ನಲ್ಲಿ ಆಗಿದ್ರೆ ನಾವು ಮತ್ತೊಮ್ಮೆ ಕೋರ್ಟಿಗೆ ಎಡಿಷನಲ್ ಪಿಟಿಷನ್ ದಾಖಲೆ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ನಮಗೆ ಅನ್ಯಾಯ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದಾರೆ.